ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಬೆಟ್ಟಿದ ನೆಲ್ಲಿಕಾಯಿ ಚಟ್ನಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತಿನ ನೋಡಿ ನಾವು ಸ್ಟಾರ್ಟ್ ಮಾಡೋಣಂತ. ಮೊದಲೇದಾಗಿ ನಾನು ಇಲ್ಲಿ ಒಂದು 1/4 kg ನಾನು ನೆಲ್ಲಿಕಾಯಿ ತೊಗೊಂಡಿನಿ. ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಈ ರೀತಿ ಅದರಲ್ಲಿ ಮಧ್ಯೆ ಇರ್ತಕ್ಕಂಥ ಬೀಜನ ತಕ್ಕೊಂಬಿಡೋಣಂತ. ತೆಗೆದು ಈ ರೀತಿ ನಾವು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳೋಣಂತ್ರಿ. ಈ ನೆಲ್ಲಿಕಾಯಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡ್ರಿ. ಇದು ಶುಗರ್ ಮತ್ತು BP ಇದ್ದವರು ಕೂಡ ತಿನ್ಬೋದು. ಶುಗರ್ ಇದ್ದವ್ರಿಗಂತೂ ತುಂಬ ಒಳ್ಳೆಯದು. ಇದರಿಂದ ಜ್ಯೂಸು ಮತ್ತು ಸಾಂಬಾರು ಎಲ್ಲನೂ ಮಾಡ್ಕೊಂಡು ತಿನ್ಬೋದು. ಈ ನೆಲ್ಲಿಕಾಯಿ ಒಟ್ಟಾರೆ ಅದೇ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು ನೋಡ್ರಿ. ಸ್ಕಿನ್ನಿಗೆ ಹಾಗೆ ಮತ್ತು ಹೇರ್ಸ್ಗೆ ತುಂಬ ಒಳ್ಳೆಯದಿದು. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡು ಆದಮೇಲೆ ನಾನು ಒಂದು ಬಾಳ್ಗಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 4 ಚಮಚದಷ್ಟೇ ನಾನು ಎಣ್ಣೆನ ಹಾಕಾಕತ್ತೀನಿ ರೀ. ಎಣ್ಣೆ ಹಾಕ್ಕೊಂಡು ನಾನು ಇಲ್ಲಿ ಇದಕ್ಕೆ 1 ಚಮಚದಷ್ಟು ನಾವು ಸಾಸಿವೆ, ಹಂಗೆ ಒಂದು ಚಿಟಿಕೆ ಇಂಗು, ಹಾಗೆ 1 ಚಮಚದಷ್ಟು ಜೀರಿಗೆ ಹಾಕೋಣಂತ್ರಿ. ಹಾಕಿ ಇದಷ್ಟು ಚಟಪಟ ಸಿಡಿತಾ ಇರಲಿ. ಸ್ವಲ್ಪ ಊರಿನ ಲೋ ಫ್ಲೇಮ್ ಒಳಗೆ ಇಟ್ಕೊರಿ, ಅಂದರೆ ಎಲ್ಲನೂ ಹುರ್ಕೋಬೇಕಾಗತ್ತೆ ನೋಡ್ರಿ. ಸೊ ಹಾಗಾಗಿ ಇಲ್ಲಿ ಒಂದು ಅರ್ಧ ಚಮಚದಷ್ಟೇ ನಾನು ಮೆಂತ್ಯ ಕಾಳನ್ನ ಹಾಕಾಕತ್ತೀನಿ ರೀ. ಮೆಂತ್ಯ ಕಾಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ಮೆಂತ್ಯದ ಬಗ್ಗೆ ಎಲ್ಲನೂ ಗೊತ್ತದೆ. ಇವಾಗ ನಾನು 1 ಚಮಚದಷ್ಟು ನಾನು ಕಡಲೆಬೇಳೆ, ಹಾಗೆ 1 ಚಮಚದಷ್ಟು ಉದ್ದಿನ ಬೇಳೆನ ಹಾಕಾಕತ್ತೀನಿ ರೀ. ಹಾಕ್ಕೊಂಡು ಇದಕ್ಕೆ ನಾವು ಖಾರಕ್ಕೆ 1-2 ಹಸಿಮೆಣ್ಸಿನ್ಕಾಯಿನ ಹಾಕಾಕತ್ತೀನಿ. ನೀವು ಇನ್ನೂ ಸ್ವಲ್ಪ ಖಾರ ಇಷ್ಟಪಡೋರಾಗಿದ್ದರೆ ಇನ್ನೊಂದು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಹಾಗೆ ನೀವು ಒಣಮೆಣಸಿನ್ಕಾಯಿ ಬೇಕನ್ನೋರಾಗಿದ್ದರೂ ಕೂಡ ಒಣಮೆಣಸಿನ್ಕಾಯಿ ಹಾಕೋಬೋದು. ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿ ತೋರ್ಸಾಕತ್ತೀನಿ. ಇಲ್ಲಿ ಒಂದು ಹಿಡಿಯಷ್ಟು ಸ್ವಲ್ಪ ಒಂದು ಎಸಳಿನಷ್ಟು ನಾನು ಕರಿಬೇವು ಸೊಪ್ಪನ್ನ ಹಾಕಾಕತ್ತೀನಿ. ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇದಷ್ಟು ನಾವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕಂದು ಬಣ್ಣ ಬರೋವರೆಗೂ, ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಳಂತ್ರಿ. ಈ ರೀತಿ ಹುರಿದು ಮಾಡೋದು ಕಾಳು ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಚಟ್ನಿಗಂತೂ ತುಂಬ ಅನ್ನಕ್ಕೆ ಮತ್ತು ಚಪಾತಿ ರೊಟ್ಟಿಗಂತೂ ಇದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಏನು ಇದೆಲ್ಲ ಹುರಿದೈತೆ ನೋಡ್ರಿ, ಕಲರ್ ಎಲ್ಲ ಚೇಂಜ್ ಆಗೈತಲ್ಲ. ಇವಾಗ ನಾನು ನೆಲ್ಲಿಕಾಯಿನ ಹಾಕಾಕತ್ತೀನಿ. ನೆಲ್ಲಿಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ್ರಿ. ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ಇದು ಚೆಂದಾಗ ಫ್ರೈ ಆಗಲಿ ಎಣ್ಣೆ ಒಳಗೆ. ಈ ರೀತಿ ಸೀಸನಲ್ಲಿ ಸಿಗ್ತಕ್ಕಂಥ ಫ್ರೂಟ್ಸು ತರಕಾರಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಂಗೆ ಇದು ನೆಲ್ಲಿಕಾಯಿ ಅಂತೂ ಹೇರ್ಸ್ಗೆ ಹಾಗೆ ಸ್ಕಿನ್ಗೆ ತುಂಬ ಒಳ್ಳೇದು ನೋಡ್ರಿ. ನೀವು ಈ ರೀತಿ ವಾರದಲ್ಲಿ ಸೀಸನ್ ಅದ, ಈ ಚಳಿಗಾಲದಾಗ ಈ ನೆಲ್ಲಿಕಾಯಿ ಚಟ್ನಿ ಆಯಿತು, ನೆಲ್ಲಿಕಾಯಿ ಸಾಂಬಾರನ್ನ ಮಾಡ್ಕೊಂಡು ತಿನ್ನಿರಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಂಗೆ ನಾನಿಲ್ಲಿ 1 ಚಿಟಿಕೆಯಷ್ಟು ನಾನು ಉಪ್ಪು, ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಪುಡಿ ಹಾಕಾಕತ್ತೀನಿ ರೀ. ಹಾಕ್ಕೊಂಡು ಈ ರೀತಿ ನಾವು ಚೆಂದಾಗ ಕೈ ಆಡಿಸ್ಕೊಳ್ಳೋಣಂತ. ಕೈ ಆಡಿಸ್ಕೊಂಡು ಅದು ನೀಟಾಗಿ ಫ್ರೈ ಆಗ್ತಾ ಇರಲಿ. ಈ ಕಡೆ ನಾನು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಾಕತ್ತೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ, 1 ಹಿಡಿಯಷ್ಟು ಹಾಕೋದ್ರಿಂದ ಕಲರು ಚೆಂದ ಬರುತ್ತೆ. ಹಂಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಕೊತ್ತಂಬರಿ ಹಾಕೋದ್ರಿಂದ. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 4 ನಿಮಿಷ ಚೆಂದಾಗ ನಾವು ಬೇಯಿಸ್ಕೊಳ್ಳೋಣಂತ್ರಿ. ಇದು ಉಗಿದ ಮೇಲೆ ಬೇಯಲಿದೆ. ಇದಕ್ಕೇನು ನೀರದು ಹಾಕಿ ಏನು ಬೇಯಿಸಕ್ಕೆ ಹೋಗ್ಬೇಡ್ರಿ, ಸಾಕು ಇಷ್ಟರೊಳಗೆ ಬೇಯಲಿದೆ. ಇವಾಗ ನೋಡ್ರಿ ಚೆಂದಾಗ ಕೈ ಆಡಿಸ್ಕೊರಿ, ಮಧ್ಯೆ ಮಧ್ಯೆ ಸ್ವಲ್ಪ ಸೌಟಿಂದ ತಿರುಗಾಡಿ ಇದನ್ನು ಚೆಂದ ಬೇಯಿಸ್ಕೊರಿ. ನೋಡಿದ್ರಲ್ಲ, ಇವಾಗ ಸ್ಪೂನಿಂದ ಕಟ್ ಮಾಡಿದ್ರೆ ಕಟ್ಟಾಗತೈತಿ. ಇವಾಗ ಚೆಂದಾಗ ಇದು ಬೆಂದೈತಿ. ಇದನ್ನು ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಆರಕ್ಕೆ ಇಟ್ಬಿಡೋಣಂತ್ರಿ. ಈ ರೀತಿ ಇದು ತಣ್ಣಗಾದಾದಮೇಲೆ ನಾವು ಏನು ಮಾಡೋಣ ಅಂತಂದ್ರೆ ಒಂದು ಜಾರ್ ತೊಗೊಂಡು ಒಂದು ಜಾರಿಗೆ ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೊಳಂತ. ಸ್ವಲ್ಪ ಹಾಕ್ಕೊಂಡು ನೀವು ಇದಕ್ಕೆ ಸ್ವಲ್ಪ ನೀರು ಅದು ಏನು ಹಾಕಕ್ಕೆ ಹೋಗಬೇಡ್ರಿ. ಇದಕ್ಕೆ ನಾನು 1 ಚಿಟಿಕೆಯಷ್ಟು, 1 ಸ್ಪೂನ್ನಷ್ಟು ನಾನು ಬೆಲ್ಲನ ಹಾಕಾಕತ್ತೀನಿ ರೀ. ಸ್ವಲ್ಪ ಸ್ವೀಟಿಗೆ ಹುಳಿ ಮತ್ತು ಉಪ್ಪು ಖಾರ ಸಿಹಿ ಸೇರಿದ್ರೆ ಚೆಂದ, ಹಂಗೆ ರುಚಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು 1 ಚಮಚದಷ್ಟು ಬೆಲ್ಲ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರದು ಏನು ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ತರಿಯಾಗಿ ರುಬ್ಬ್ರಿ. ನಿಮಗೆ ತರಿ ಬೇಡ ಅಂತನೋರಾಗಿದ್ದರೆ ಸ್ವಲ್ಪ ನೈಸಾಗಿ ರುಬ್ಕೋಬೋದು. ಈ ರೀತಿ ತರಿಯಾಗಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಊಟ ಮಾಡೋ ಹೊತ್ತಿನಾಗ ಒಂದೊಂದು ಪೀಸ್ ಚಿಕ್ಕದಾಗಿ ಬೇಳೆ ಅದು ಎಲ್ಲನೂ ಬಾಯಿಗೆ ಬರ್ತಾ ಇರುತ್ತಲ್ಲ, ಅದ್ರ ಘಮ, ಅದ್ರ ಫ್ಲೇವರ್ ಬರ್ತಾ ಇರುತ್ತೆ ನೋಡ್ರಿ. ಇವಾಗ ನೆಲ್ಲಿಕಾಯಿ ಚಟ್ನಿ ರೆಡಿ ಆಗೈತಿ. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ನೆಲ್ಲಿಕಾಯಿ ಚಟ್ನಿ ರೊಟ್ಟಿ ಚಪಾತಿ ಅನ್ನಕ್ಕಂತರೂ ಹೇಳಿ ಮಾಡಿಸ್ದಂಗೆ ನೋಡ್ರಿ. ಈ ರೀತಿ ನೆಲ್ಲಿಕಾಯಿ ಚಟ್ನಿನ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟೇನಿ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಟ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನಂದ್ರೆ ನಮಸ್ಕಾರ ರೀ.